ಕೆಲಸ ಮನೆಯಲ್ಲಿ ಸ್ವಲ್ಪ ಹುಷಾರಿಲ್ಲ. ಏನಾದ್ರು ಹಾಕ್ರಿ. ಹಾಯ್, ಗಂಟಲೆ ಬರ್ತಿಲ್ಲ ಮಾತಾಡಕ್ಕೆ. ಹಾಯ್, ಓ ಮೈ ಗಾಡ್ ಮಾತಾಡಕ್ಕೆ ಆಯ್ತಾ ಇಲ್ಲ ಅಲ್ಲಪ್ಪ ಗಡ್ಲು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರ? ನಾನು ತುಂಬ ಚೆನ್ನಾಗಿದ್ದೀನಿ. ಗಂಟಲು ಹೋಗಿದೆ, ನನ್ನ ಬಾಡಿ ಫುಲ್ ಡ್ಯಾಮೇಜ್ ಆಗ್ಬಿಟ್ಟೈತೆ. ಹುಷಾರಿಲ್ಲ, ನೆಗಡಿ, ಅದೇನೋ ಸ್ವಲ್ಪ ಹುಷಾರಿಲ್ಲ ಅನ್ನಿಸ್ತೈತೆ. ನೀವು ಅಂದ್ಕೊಬಿಡ್ಬೇಕು. ಮಂಜುಳ 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 ಕಾಲ ಹೋಗಿದ್ಮಲ್ಲ. ಬಾಯ್ 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 ಮಾವ. ಬಾಯ್ ಬಾಯ್. ಅಷ್ಟು ಅಲ್ಲೂ ಬರ್ತಂತೆ ಮೊಕ್ಕನ ನೀ ಬದ್ದೆಲ್ಲ ಪ್ರಸ್ತುತ ಒಟ್ಟಿಗೆ ಮುಖ ಮಾತ್ರ ಚೆನ್ನಾಗಿ ತೊಳಿತಾಳ. ಬಾಯ್ ಹೋಗ್ಲಿಕ್ಕೆ ನಿಜ ಎಲ್ಲ ತಗೊಂಡು ಲೈಕ್ ಎಲ್ಲ ಅವ್ನು ತೊಳಿ ಅಂದಿದ್ದು ಕಮ್ಮಿ ಇಲ್ಲ ಇಲ್ಲ ಹತ್ತಾಗ ಇಟ್ಕೊಂಡು ತೊಳಿ ಅಂತೆಲ್ಲ. ಮಂಜು ಮಲಗಿದ್ದಾರೆ. ಎಲ್ಲ ಪಾತ್ರೆಗಳು ಎಲ್ಲ ಇಲ್ಲಿದೆ. ಥರ ಅವ ಆಯ್ತಾ ಎಲ್ಲ ಫೀಲಿಂಗ್ ಆಯ್ತವ. ಎಲ್ಲಿಗೆ ಹೋಗಿ 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 ಬಟ್ಟೆ ಇಲ್ವತ್ತೆ ಇದು ಎತ್ತಕ ಪೋನ ಎಲ್ಲ ಅದು ಬಟ್ಟೆ ನಂದು ಇತ್ತಲ್ಲ ಒಂದು ಎಲ್ಲ ಅಜ್ಜೆ ನಗ್ಯತ್ತೆ ಇವಾಗ ನಗ್ಯತ್ತೆ. ಬಿಸಿ ಬಿಸಿ ಇಡಲಿ ನೋಡಿ. ರೆಡಿ ಆಯಿತು ರೆಡಿ ಆಯ್ತು. ನಾನು ತುರಿದಿರೋದು ಕಾಯಿ ಅಜಯ್ ಆನಂದ. ಗೋಯಿಂಗ್ ಆನ್ ಇಲ್ಲೇ ನೋಡ್ಬೇಕು. ಸಾಂಬಾರು ಗಾಳಿ ಈ ಸಾಮಾನುಗಳು ನಮ್ಮ ಅಲ್ಲಿ ಕೂತಿದ್ದಾರೆ. ನನಗಂತ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅನ್ನಿಸ್ತಾ ಇದೆ. ಈಗ ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ. ಆಗ್ತಾ ಇಲ್ಲ ನನಗೆ. ಓ ದೇವ್ರೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಆಗ್ತಾನೂ ಇಲ್ಲ. ಇವಾಗ ಕೆಳಗಡೆ ತಿಂಡಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾದ್ರು ಹಾಕ್ರಿ. ನಮ್ಮ ಮನೆಯಲ್ಲಿ ಅಯ್ಯೋ ನನ್ನ ವೀಡಿಯೋ ನಮ್ಮ ಮೀಡಿಯಾ
ಹಿಡಿತಿದ್ದಾರೆ ಮಾಡೋದು ಸಾಕು, ಅದ್ರ ಕೆಲಸ ಮಾಡೋದಿಲ್ಲ. ಹಬ್ಬದ ನೆಕ್ಸ್ಟ್ ಡೇ, ಹಬ್ಬದ ನೆಕ್ಸ್ಟ್ ದಿನ ಇಲ್ಲಿಗಿಂದ ಹಿಂಗೆ ಸಾಕು. ಹಬ್ಬ ಒಂದಿನ ಮಾಡಿದ್ರೆ ಈ ಕೆಲಸ ಎಲ್ಲ ಒಂದಿನ ಹಿಡಿತದೆ. ನಾನು ಬೆಳಿಗ್ಗೆಯಿಂದ ಬ್ಲಾಗೇ ಮಾಡೋಕ್ಕಾಗಿಲ್ಲ. ಇವಾಗ 6 ಗಂಟೆ ಬೆಳಿಗ್ಗೆಯಿಂದ ಬ್ಲಾಗೇ ಮಾಡೋಕ್ಕಾಗಿಲ್ವಾ. ಹಬ್ಬದ ನೆಕ್ಸ್ಟ್ ಡೇ ಹಿಂಗೆ ಕೆಲಸ ಇರುತ್ತೆ. ತೊಳೆಯೋದು, ಒರೆಸೋದು, ಬೆಳಗೋದು. ಇದಾಯ್ತು ಇವಾಗ. ಇದೆಲ್ಲ ತೊಳಿಬೇಕಂದ್ರೆ ಕಷ್ಟ ಗುರು, ಕಷ್ಟ. ಇಲ್ಲೇ ನಲ್ಲಿರೋದ್ರಿಂದ ಏನು ಇದು ಹಬ್ಬದ ನೆಕ್ಸ್ಟ್ ಡೇ. ಬೆಳಿಗ್ಗೆ ಎಲ್ಲ ತಿಂಡಿ ಮಾಡಿದ್ರು, ಎಲ್ಲ ಬಂದವರೆಲ್ಲ ಹೋಗ್ಬಿಟ್ರು. ಇವಾಗ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಮೇಲ್ಗಡೆ ಎಲ್ಲ. ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಷ್ಟೇನು ಮಾಡಿಲ್ಲ ಕೆಲಸ ಮನೆಯಲ್ಲಿ. ಸ್ವಲ್ಪ ಹುಷಾರಿಲ್ಲ. ಯಾಕೋ ಏನಾಯಿತು, ಊಟನೂ ಸ್ವಲ್ಪ ಮಾಡಿದ್ನ, ಏನೋ ನೆಗಡಿ, ಒಂಥರ ತಲೆನೋವು, ಜ್ವರ ಥರ ಆಗಿಬಿಟ್ಟು. ಆಮೇಲೆ ಮತ್ತೆ ಬೆಳಿಗ್ಗೆ ತಿಂಡಿ ಮಾಡಿದ್ದು, ಅಷ್ಟನ್ನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹೀಗೆ ಮಾಡಿರಲಿಲ್ಲ. ಎಲ್ಲರೂ ಹೋದರು, ಬೆಳಿಗ್ಗೆ ಮಧ್ಯಾಹ್ನ ಹೋದರು. ಮತ್ತು ಈಗ ಸಂಜೆ ನಾನು ನಮ್ಮ ಮುಂಚೆ ಎಲ್ಲ ಸೇರ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮೇಲ್ಗಡೆ ಎಲ್ಲ ಮೇಲ್ಗಡೆ ಊಟ ಮಾಡಿದ್ದು ಫುಡ್ಡು ಗಲೀಜಾಗ್ಬಿಟ್ಟಿತ್ತು. ಅದೆಲ್ಲ ಫುಡ್ಡು ಕ್ಲೀನ್ ಮಾಡಿ ಅಷ್ಟೊಂದು ಇಷ್ಟೊತ್ತಾಗಿತ್ತು. ಮತ್ತೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಹೋಗಿದ್ದೀನಿ. ಇವಾಗ ಸ್ನಾನ ಮಾಡಬೇಕು. ಇವಾಗ ನನಗೆ ಸುಸ್ತಾಗುತ್ತಲ್ಲ, ತಮ್ಗೆ ಅವರೆಕಾಳು ಉದ್ದಿಗೆ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಮಟನ್ ಸಾಕಾಗ್ಬಿಟ್ಟಿದೆ. ನಾನು ಇವತ್ತು ಗುರುವಾರ ತಿಂದಿಲ್ಲ. ಬೆಳಿಗ್ಗೆ ಇಡ್ಲಿನೇ ತಿಂದೆ ಬರೀ. ಇವಾಗ ಉಪ್ಪು ಸಾಂಬಾರು ಮಾಡಿಬಿಡ್ತಾ ಇದ್ದೀನಿ, ಎಲ್ಲರಿಗೂ ಸರಿ ಹೋಗುತ್ತೆ ಅಂತ. ನಿಜವಾಗ್ಲೂ ನಿನ್ನೆ ಅಂತೂ ಏನಪ್ಪ, ನಿನ್ನೆ ಮೇಲ್ಗಡೆ ಓಡಾಡಿ ಕೆಳಗಡೆ ಮೇಲ್ಗಡೆಯಿಂದ ಓಡಾಡಿ ಕಾಲು ಎಷ್ಟು ನೋವು ಬಂದ್ಬಿಡ್ತು ಅಂದರೆ ಅಪ್ಪ ಸಾಕು ಅನಿಸ್ಬಿಟ್ಟು. ಹಬ್ಬ ಮಾಡೋದೇ ಎಷ್ಟು ನಮ್ಮೂರಲ್ಲಿ ಇದು ತುಂಬ ಜೋರು ಹಬ್ಬ, ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಏನು ಗೊತ್ತಾ, ನಂದು ಫೋನ್ ಸಂಜೆನೇ ಆಫ್ ಆಗ್ಬಿಡ್ತಾ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಏನು ಆಯ್ತೈತೆ ಅಂತಲೇ ಗೊತ್ತಿರಲಿಲ್ಲ ಫೋನಿಗೆ. ಸಂಜೆ ಎಷ್ಟಾಯ್ತದೆ ಅಷ್ಟೇ ಸಂಜೆ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಆದರೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ತನಕ ಮನೆ ತುಂಬ ಜನ ಇದು ಹೇಗೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಸಾಂಬಾರಿಗೆಲ್ಲ ಇಟ್ಟೆ. ಒಣ ಅವರೆಕಾಳು ಪೇಸ್ಟ್ ಮಾಡ್ತಾಯಿದ್ದೀನಿ. ಅದು ಅವರೆಕಾಳೆಲ್ಲ ಚೆನ್ನಾಗಿ ಬೇಯಲಿ. ಹೊಟ್ಟೆ ಹಸ್ತಾ ಇದ್ದೀರಾ, ಇಡ್ಲಿ ತಿಂತಾಯಿದ್ದೀನಿ. ಅಲ್ಲೂ ಸಕ್ಕರೆ ಹಾಕೊಂಡು ತಿಂತಾಯಿದ್ದೀನಿ ಗೊತ್ತಾ. ಹಾಯ್, ನೆನ್ನೆ ವ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಎಲ್ಲ ಕ್ಲೀನ್ ಮಾಡಿದ್ದು ಅಷ್ಟೇ, ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ರಾತ್ರಿ ನನಗೆ ಆಗಲಿಲ್ಲ, ಯಾಕೆ ಹುಷಾರಿರಲಿಲ್ಲ ಸ್ವಲ್ಪ, ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಆಲ್ಮೋಸ್ಟ್ ಸಂಜೆ ಆಗ್ತಾ ಇತ್ತು, 3 ಗಂಟೆ ಅನಿಸುತ್ತೆ ಇವಾಗ.
ಇವಾಗಲೇ ಅಡುಗೆ ಮಾಡಿಟ್ಬಿಡೋದ ಅಂದ್ಕೊಂಡು ಇವಾಗ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಇಲ್ಲಿ ವಿಡಿಯೋ ಹಾಕಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ. ಒಂಥರ ವಿಡಿಯೋ ಇದೆ ಆದರೆ ಎಡಿಟೇ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೂ ನೋಡ್ತೀನಿ ಆದಷ್ಟು ಬೇಗ ಇವತ್ತು ಎಡಿಟ್ ಮಾಡಿಬಿಟ್ಟು ಒಂದು ವೀಡಿಯೋನಾದರೂ ಹಾಕ್ತೀನಿ. ಈ ವಿಡಿಯೋ ನೋಡ್ಬೇಕು, ಇವ್ನು ವೀಡಿಯೋನೇ ನೋಡ್ತಾ ಇಲ್ವಲ್ಲ ಯಾರು ಯಾಕೆ. ಇದು ಮಸಾಲ ಇದ್ದೆ ಫಸ್ಟ್ ಸಾಂಬಾರು ಮಾಡ್ತಾ ಇರೋದು. ಇಲ್ಲಾಂದ್ರೆ ಅಮ್ಮ ಇರ್ತೀನಿ ಯಾರಾದರೂ ಒಬ್ರು ಇರ್ತಾಯಿದ್ದು. ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಬರ್ಕೊಂಡು. ಈ ಥರ ಕಾಣಿಸ್ತಾ ಇದೆ. ನನ್ನ ಫ್ರೆಂಡ್ ಬರುತ್ತಿದ್ದಾಳೆ ನೋಡಿ. ಯಾಕೆ ಯಾಕೆ ಬಂದಳು ನೋಡಿ ನನ್ನ ಫ್ರೆಂಡ್ ಸೌಮ್ಯ. ಏನಾದರೂ ಮಾತಾಡ್ತೀರಾ? ಏನು ಮಾತಾಡ್ತೀನಿ? ಏನು ಯಾಕೆ ಹುಷಾರಿಲ್ವಾ? ಹುಷಾರಿಲ್ಲ. ಏನ ಕೃಷ್ಣ ಎರಡು ಕೂಗಿಸ್ಕೊಂಡಲ್ಲ ಹಂಗೆ ಕೂಗಿಸ್ಬಿಟ್ರೆ ಈಗ ಮಸಾಲೆ ಹಾಕೊಂಡು ಹಾಕ್ಬೇಕು, ಬೇಗ ಆಯ್ತು. ಗಟ್ಟಿಯಾಗೈತಲ್ವ? ನಾನು ಸ್ವಲ್ಪ ಹೋಗ್ಬಿಡ್ತೀನಿ ಸಾಂಬಾರು ಸಾಕಲ್ಲ. ಈಗ ಸಾಂಬಾರು ಬೇಯ್ತಿದೆ, ಇನ್ನೂ ಆಗಬೇಕು. ಸೌಮ್ಯ ಇಷ್ಟೇ. ಇವಾಗ ಸಾಂಬಾರೆಲ್ಲ ಆಯಿತು. ಸಾಂಬಾರು ಮಾಡಿ ನಾ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಶುಕ್ರವಾರ ಅಲ್ವಾ, ಪೂಜೆ ಮಾಡಿದೆ. ಬೆಳಿಗ್ಗೆನೂ ಆಗಿತ್ತು. ನಾನು ಇನ್ನೊಂದ್ಸಲ ದೀಪ ಕಾಯಿಸ್ಬಿಟ್ಟು ಪೂಜೆ ಮಾಡಿದೆ. ಇವಾಗ ಸಂಜೆ ಆಗಿದೆ. ಎಷ್ಟು ಬೇಗ ಟೈಮ್ ಹೋಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಬೇಗ ಟೈಮ್ ಆಗ್ತೈತೆ ಅನ್ನಿಸ್ತಿದೆ ಇವಾಗಂತೂ. ಇವಾಗ ನಮ್ಮಮ್ಮ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ರು, ಅವ್ರು ಬರ್ತಾಯಿದ್ದಾರೆ. ಇನ್ನೇನು ಸಂಜೆ ಅಡುಗೆ ಏನಿಲ್ಲ, ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ರೈಸ್ ಒಂದು ಇಟ್ಕೋಬೇಕು ಅಷ್ಟೇ. ಫ್ರೀಯಾಗಿ ಇವತ್ತು ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಕೂತ್ಕೊಳ್ಳೋದು ಅಷ್ಟೇ, ಇನ್ನೇನೂ ಇಲ್ಲ. ಏನಾದರೂ ವಿಡಿಯೋ ಮಾಡೋದಿದ್ರೆ ಆಮೇಲೆ ಮಾಡ್ತೀನಿ, ಏನಾದರೂ ಕಾಂಟೆಂಟ್ ಇದ್ದರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.